ಇದರ ಜೊತೆಗೆ ಕಾಂಗ್ರೆಸ್ ಪಾರ್ಟಿದ್ದು ಸ್ಥಿತಿ ಅಷ್ಟೇ ಇದೆ. ಕೇರಳದಲ್ಲಿ ನಮ್ಮ ಸ್ಟ್ರೆಂಗ್ತು ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ನಮಗೆ ಯಶಸ್ಸು ಸಿಕ್ಕಿಲ್ಲ. ಆದರೆ ನಾವು ಮೂರು ಸ್ಥಾನಗಳಲ್ಲಿ ನಾವು ಗೆದ್ದಿದ್ದೇವೆ ಅನ್ನುವಂಥ ಮಾಹಿತಿ ನನಗೆ ಈಗ ಬಂದಿದೆ. ಆದರೆ ಅಲ್ಲಿನ ಕಮ್ಯುನಿಸ್ಟರ ಒಂದು ದುರಾಡಳಿತದಿಂದಾಗಿ ಎಲ್ ಡಿ ಎಫ್ದ ವಿರುದ್ಧವಾಗಿ UDFಕ್ಕೆ ಮತ ಕೊಟ್ಟಿದ್ದು ಬಿಟ್ಟರೆ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಕೂಡ ಸ್ವಂತ ಬಲದ ಮೇಲೆ ಏನಿಲ್ಲ. ಅವರು ಅಲ್ಲಿ ದೇ ಹ್ಯಾವ್ ಟು ಡಿಪೆಂಡ್ ಆನ್ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನಂಥ ಒಂದು ದೇಶ ವಿಭಜಕ ಪಾರ್ಟಿಯೊಂದಿಗೆ ಸಹಿತ ಅವರು ಮೊದಲಿಂದನೂ ಅವರು ಒಪ್ಪಂದವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗೂ ಒಪ್ಪಂದವನ್ನು ಮಾಡಿಕೊಳ್ಳುವಂಥ ಅನಿವಾರ್ಯತೆಯೂ ಇದೆ ಅವರಿಗೆ. ಹಾಗಾಗಿ ಯಾರು ತುಷ್ಟೀಕರಣ, ಗುಂಡಾಗರ್ದಿ, ವೆಸ್ಟ್ ಬೆಂಗಾಲ್ದಲ್ಲಂತೂ ಗುಂಡಾಗರ್ದಿಯ ಪರಾಕಾಷ್ಠೆ, ರೌಡಿಸಮ್ನ ಪರಾಕಾಷ್ಠೆ, ಅದನ್ನು ಜನ ತಿರಸ್ಕಾರ ಮಾಡಿ ಅವರಿಗೆ ಗೇಟ್ ಪಾಸನ್ನು ಕೊಟ್ಟಿದ್ದಾರೆ. ಮತ್ತು ಈ ಎಲ್ಲ ಇದರಲ್ಲಿ ಅಲ್ಲಿನ ವಿಶೇಷವಾಗಿ ಪಶ್ಚಿಮ ಬಂಗಾಳದ ಜನತೆಗೆ, ನಾನು ವಿಶೇಷವಾಗಿ ಯಾಕೆ ಪಶ್ಚಿಮ ಬಂಗಾಳದ ಜನತೆ ಅಂತ ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು. ಅಲ್ಲಿ ಯಾವ ಸ್ಥಿತಿ ಇತ್ತು ಅಂತಂದರೆ, ಜನ ಬಂದು ಹೊರಗೆ ಓಟ್ ಹಾಕಿದರೆ ನೀವು ಬಂದು ಓಟ್ ಹಾಕೋಂಗಿಲ್ಲ. ಅನೇಕ ಕಡೆ ಕಳೆದ ಬಾರಿ ಓಟ್ ಹಾಕೋಕ್ಕೆ ಬಿಟ್ಟಿರಲಿಲ್ಲ. ಆದರೆ ಈ ಸರ್ತೆ ಚುನಾವಣೆಗಳನ್ನು ನಿಷ್ಪಕ್ಷಪಾತವಾಗಿ ನಡೆಸಲಿಕ್ಕೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡದ್ದರ ಪರಿಣಾಮವಾಗಿ ಇವತ್ತು ಅಲ್ಲಿ ಜನ ಬಂದು ಓಟ್ ಹಾಕಿದ್ದಾರೆ. ಅಂದರೆ 92% ವೋಟಿಂಗ್ ಏನಾಗಿದೆ, ದ್ಯಾಟ್ ಸ್ಪೀಕ್ಸ್. ಅಂದರೆ ಅನೇಕರ ಓಟು ಹಾಕ್ಲಿಕ್ಕೆ ಬರ್ತಿರಲಿಲ್ಲ ಮತ್ತು ಓಟ್ ಹಾಕಲಿಕ್ಕೆ ಬಂದವ್ರ ಮೇಲೆ ಆಮೇಲೆ ಅಕಸ್ಮಾತ್ ಧೈರ್ಯದಿಂದ ಓಟ್ ಹಾಕಿದರೆ ಯಾವ ರೀತಿ ಅವ್ರ ಮೇಲೆ ಅಟ್ಯಾಕ್ಗಳಾಗ್ತಾಯಿತ್ತು, ಅವ್ರ ಮೇಲೆ ಹಲ್ಲೆಗಳಾಗ್ತಾಯಿತ್ತು, ಇದನ್ನೆಲ್ಲ ನೋಡಿದ್ದೇವೆ ನಾವು. ಸ್ಥಳೀಯ ಚುನಾವಣೆಗಳಲ್ಲಿ ನಾಮಿನೇಷನ್ ಫೈಲ್ ಮಾಡಲಿಕ್ಕೂ ಬಿಡ್ತಿರಲಿಲ್ಲ. ಇವೆಲ್ಲ ಗ್ರೌಂಡ್ ಯಾರು ನಿಮ್ಮ ರಿಪೋರ್ಟರ್ಸು ಹೋಗಿದ್ದಾರೆ ಅವ್ರಿಗೂ ಗೊತ್ತಾಗಿದೆ. ಸೊ ಹಾಗಾಗಿ ಪಶ್ಚಿಮ ಬಂಗಾಳದ ಜನ ಅಲ್ಲಿ ಕಟ್ಟುನಿಟ್ಟಿನ ಒಂದು ಕಾನೂನು ಸುವ್ಯವಸ್ಥೆಯನ್ನು 2.5 ತಿಂಗಳಲ್ಲಿ ರೂಪಿಸಿ ಓಟ್ ಹಾಕಲಿಕ್ಕೇನು ಒಂದು ವ್ಯವಸ್ಥೆಯನ್ನು ಮಾಡಿದರು. ಅದರ ಸದುಪಯೋಗ ತೆಗೆದುಕೊಂಡು ಧೈರ್ಯದಿಂದ ಏನು ಅವರು ತಮ್ಮ ಒಂದು ಅಭಿಪ್ರಾಯವನ್ನು ಈ ಬ್ಯಾಲೆಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಾನು ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ನೆಗೆಟಿವ್ ಪ್ರಚಾರ, ಪ್ರಧಾನಮಂತ್ರಿಗಳನ್ನು ಅತ್ಯಂತ ಕೆಟ್ಟ ಶಬ್ದದಿಂದ ಬೈಯೋದು, ಮತ್ತು ಹಿಂದೆ ಅವ್ರ ಬಗ್ಗೆ ಖರ್ಗೆ ಅವರು ಮೊದಲು ಒಂದು ಸರ್ತೆ ಅವ್ರ ಬಗ್ಗೆ ಅವರು ಒಂದು ವಿಷಪೂರಿತ ಹಾವು ಅಂತ ಕರೆಯೋದು, ಅವರನ್ನು ಟೆರರಿಸ್ಟ್ ಅಂತ ಕರೆಯೋದು, ಈ ರೀತಿ ಏನು ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ ಜನ ಸ್ವೀಕಾರ ಮಾಡಿದ್ದಾರೆ. ಜವಾಹರ್ಲಾಲ್ ನೆಹರು ಅವರ ನಂತರ ಕಂಟಿನ್ಯೂಸ್ಲಿ 3 ಬಾರಿ ಮ್ಯಾಂಡೇಟನ್ನು ಪಡೆದಂಥ ಏಕಮೇವ ನಾಯಕ ನರೇಂದ್ರ ಮೋದಿ ಅವರು. ಆದರೆ ಅವರನ್ನು ಈ ರೀತಿಯಾಗಿ ಅತ್ಯಂತ ಕೆಟ್ಟ ಶಬ್ದಗಳನ್ನು ನಿಂದಿಸುವುದು ಕೂಡ ಜನ ಅತ್ಯಂತ ಸ್ಪಷ್ಟವಾದಂಥ ಉತ್ತರ ಕೊಟ್ಟರು. ಈ ರೀತಿಯ ಅನ್ಕಲ್ಚರ್ಡ್, ಅನ್ಸಿವಿಲೈಸ್ಡ್ ಪೊಲಿಟಿಕ್ಸನ್ನು ನಾವು ಒಪ್ಪೋದಿಲ್ಲ ಅಂಥೇಳಿ. ಸೊ ಇದು ಒಂದು ಈ ಚುನಾವಣೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೊರಹೊಮ್ಮಿದೆ. ಅದಕ್ಕೆ ನಾನು ಅಲ್ಲಿನ ಜನರನ್ನು, ವಿಶೇಷವಾಗಿ ವೆಸ್ಟ್ ಬೆಂಗಾಲ, ಅಸ್ಸಾಮ, ತಮಿಳುನಾಡು ಮತ್ತು ಕೇರಳದ ಜನರನ್ನು ಒಳ್ಳೆಯ ಸಂಖ್ಯೆಯಲ್ಲಿ ಬಂದು ಓಟ್ ಹಾಕಿ ತಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ವ್ಯಕ್ತಪಡಿಸಿದ್ದಕ್ಕೆ ಅಭಿನಂದಿಸ್ತೀನಿ. ಮತ್ತು ನಮ್ಮ ನೇತೃತ್ವ ಮತ್ತು ನಮ್ಮ ಪಕ್ಷಕ್ಕೆ, ಅಂದರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ವ್ಯಕ್ತಪಡಿಸಿದ್ದಕ್ಕೆ ಅಸ್ಸಾಮು, ಪುದುಚೇರಿ ಮತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಅಭೂತಪೂರ್ವವಾದಂಥ ನಮಗೊಂದು ಮ್ಯಾಂಡೇಟ್ ಸಿಕ್ಕಿದೆ. ಕೇರಳದಲ್ಲಿ ನಮ್ಮ ಅಕೌಂಟು ಚೆನ್ನಾಗಿ ಓಪನ್ ಆಗಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ. ಅದರ ಜೊತೆಯಲ್ಲಿ ನಮ್ಮ NDA BJPಗೂ ಒಂದು 3-4 ಸೀಟುಗಳು ಬರುವ ಸಾಧ್ಯತೆ ಇದೆ. ಪ್ಲಸ್ NDA ಭಾಗವಾಗಿ AIADMKಗೂ ತಮಿಳುನಾಡಿನಲ್ಲಿ ಒಂದು ಪ್ರಬಲ ವಿರೋಧ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ.